ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವಿಲ್ಲಿ ಚೆನ್ನಾಗಿದ್ದೀವಿ. ಇದು ಗುರುವಾರದ ವ್ಲಾಗ್. ಇದು ನೋಡಿ, ಸ್ನೋಫಾಲ್ ಸ್ಟಾರ್ಟ್ ಆಗಿದೆ. ಬೆಳಗ್ಗೆನೇ ಎದ್ದು ಬಂದು ನೋಡೋದ್ರಲ್ಲಿ ಇಲ್ಲೆಲ್ಲ ಸ್ಕೂಲ್ಗಳಿಗೆಲ್ಲ ರಜೆ ಬಿಟ್ಟಿದ್ದಾರೆ. ಸ್ಕೂಲಿಂದ ಹಿಂದಿನ ದಿನವೇ ಇಂಟಿಮೇಷನ್ ಬಂದುಬಿಡುತ್ತೆ, ವೆದರ್ ನಾಳೆ ಸ್ನೋಫಾಲ್ ಆಗ್ತಾಯಿದೆ, ಸ್ಕೂಲೆಲ್ಲ ರಜೆ ಇದೆ ಅಂತ ಹೇಳಿ. ಫ್ರೀಸಿಂಗ್ ಟೆಂಪ್ರೇಚರ್ ಇದೆ ಹೊರಗಡೆ. ಚಳಿಗಾಲದಲ್ಲಿ ತುಂಬ ಈ ಸ್ನೋಫಾಲ್ ನೋಡೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಆದರೆ ಏನಂತಂದರೆ ಗಿಡಗಳೆಲ್ಲ ಹಾಳಾಗಿಬಿಡುತ್ತೆ, ಹಾಕಿದ ಗಿಡಗಳೆಲ್ಲ. ಅದೇ ತುಂಬ ಬೇಜಾರು. ಸಮ್ಮರಲ್ಲಿ ಆ್ಯಕ್ಚುಲಿ ಸಮ್ಮರೇ ಬೆಸ್ಟ್ ಅನಿಸುತ್ತೆ ಒಂದೊಂದು ಸಲ. ಯಾಕಂತಂದರೆ ಹೊರಗಡೆ ಮಕ್ಕಳು ಆಟ ಆಡ್ಬೋದು ಹೊರಗಡೆ ಅಟ್ಲೀಸ್ಟು. ಆಮೇಲೆ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಎಲ್ಲಿ ನೋಡಿದರೂ ಗ್ರೀನರೀಸ್ ಅನಿಸುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ. ಇಲ್ಲಿ ನೋಡಿ, ನಿಧಾನಕ್ಕೆ ನಡ್ಕೊಂಡು ಹೋಗಿ ನಿಮ್ಮ ಹೊರಗಡೆ ತೋರಿಸ್ತಾ ಇದ್ದೀನಿ. ತುಂಬ ಜಾರುತ್ತೆ. ಇಲ್ಲೇ ಮನೆ ಕಾಂಪೌಂಡ್ ಹತ್ರನೇ ನಿಮಗೆ ತೋರಿಸ್ತಾ ಇದ್ದೀನಿ ಹೆಂಗಿದೆ ಏನು ಅಂಥೇಳಿ. ನೋಡಿ, ನಿಧಾನಕ್ಕೆ ನಡ್ಕೊಂಡು ಹೋಗಬೇಕು. ತುಂಬ ಈ ಸ್ನೋಫಾಲ್ ಸ್ಟಾರ್ಟ್ ಆಗಿರೋದ್ರಿಂದ ಒಂದು ಸ್ವಲ್ಪ ಪರವಾಗಿಲ್ಲ ನಡ್ಕೊಂಡು ಹೋಗೋಕ್ಕೆ. ಇನ್ನೊಂದು ಸ್ವಲ್ಪ ಸ್ಟಾರ್ಟ್ ಆಯಿತು, ಇನ್ನೂ ಜೋರು ಸ್ಟಾರ್ಟ್ ಆದರೆ ನಡ್ಕೊಂಡು ಹೋಗೋಕ್ಕಾಗಲ್ಲ, ಜಾರುತ್ತೆ, ತುಂಬ ಜಾರುತ್ತೆ ನಡ್ಕೊಂಡು ಹೋಗೋಕ್ಕೆ. ನೋಡಿ, ನಾವಿರೋ ನಮ್ಮದು ಗೇಟೆಡ್ ಕಮ್ಯುನಿಟಿ. ಇಷ್ಟು ಒಳಗೆ ಗೇಟೆಡ್ ಕಮ್ಯುನಿಟಿ ಒಳಗಡೆ ತೋರಿಸ್ತಾ ಇದ್ದೀನಿ. ಫುಲ್ಲು ಸ್ನೋ. ಹಿಂಗೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ನೋಡೋಕ್ಕೆ ಮನೆಗಳ ಮೇಲೆಲ್ಲ. ಎಲ್ಲಿ ನೋಡಿದ್ರು ಮೊಸರು ಚೆಲ್ಲಿದೆ ಎಲ್ಲ ಮನೆಗಳ ಮೇಲೆಲ್ಲ. ತುಂಬ ಚೆನ್ನಾಗಿ ಅನಿಸುತ್ತೆ ಸ್ನೋಫಾಲ್ ನೋಡೋಕ್ಕೆ. ಕೆಲವೊಂದು ಗಿಡಗಳೆಲ್ಲ ಹಚ್ಚ ಹಸಿರಾಗೇ ಇರ್ತವೆ, ಕೆಲವೊಂದು ಗಿಡಗಳು ಫುಲ್ ಕಂಪ್ಲೀಟಾಗಿ ಹೋಗ್ಬಿಡ್ತವೆ. ಯಾವ ಗಿಡಗಳು ಇಲ್ಲಿ ವಿಂಟರಿಗೆ ಚೆನ್ನಾಗಿರ್ತವೋ ಅಂದರೆ ವಿಂಟರಿಗೆ ಟಾಲ್ರೇಟ್ ಆಗಿರ್ತವೋ ಆ ಗಿಡಗಳು ಮಾತ್ರ ಇದ್ದಾವೆ. ಬೇರೆ ಎಲ್ಲ ಗಿಡಗಳು ಹೋಗಿಬಿಡುತ್ತೆ. ನಮ್ಮ ಮನೆ ಮುಂದ್ಗಡೆನೇ ಇಷ್ಟಾಗಿದೆ. ಇನ್ನೂ ಜಾಸ್ತಿ ಬೀಳೋಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ನೋಫಾಲು. ನೋಡಿ ಎಷ್ಟು ಚೆನ್ನಾಗಿ ಅನಿಸುತ್ತೆ. ನಮ್ಮ ದಾವಣಗೆರೆಯಲ್ಲೆಲ್ಲ ನಾವು ನಮಗೆ ಚಳಿಗಾಲ ಮಳೆಗಾಲ ನೋಡಿರ್ತೀವಿ, ಈ ಬೇಸಿಗೆಗಾಲ ಇದು ಸ್ನೋಫಾಲ್ ನೋಡಿರಲ್ಲ. ನಮಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಇದು ನೋಡೋಕ್ಕೆ. ನೋಡಿ, ಪಪ್ಪಾಯ ಹಣ್ಣಿನ ಗಿಡಗಳು ಹಾಕಿದ್ದೆ, ಇವು ತುಂಬ ಚೆನ್ನಾಗಿ ಬೆಳೆದಿತ್ತು ಸಮ್ಮರಲ್ಲಿ. ಎಲ್ಲ ಹೋಗ್ಬಿಟ್ಟಿದೆ ಈ ವಿಂಟರ್ಗೆ, ಈ ಚಳಿಗೆ ತಡೆಯಲ್ಲ. ಕುಂಬಳಕಾಯಿ ಬಳ್ಳಿ ನೋಡಿ ಫುಲ್ ಹಾಕಿದ್ದೆ, ತುಂಬ ಚೆನ್ನಾಗಿ ಬಿಡ್ತಾಯಿತ್ತು ಕುಂಬಳಕಾಯಿ. ಆಲ್ಮೋಸ್ಟ್ ಈ ಸಲ ಒಂದು ಬೂದುಗುಂಬಳ ಹಾಕಿದ್ದೆ, ವೈಟ್ ಪಂಪ್ಕಿನ್ನು. ಒಂದು 25 ಪಂಪ್ಕಿನ್ಸ್ ಬಿಟ್ಟಿತ್ತು, ಒಂದು 25 ಬಿಟ್ಟಿತ್ತು. ಎಲ್ಲ ಹೋಗ್ಬಿಡ್ತು ಬಳ್ಳಿ, ಚಳಿಗೆ ತಡೆಯೋಲ್ಲ. ಏನು ಕೆಲವೊಂದು ಗಿಡಗಳೆಲ್ಲ ಹಾಗೆ ಇಟ್ಟಿದ್ದೀನಿ. ಅವಕ್ಕೇನು ಅಂತಂದರೆ ಅದಕ್ಕೆ ಕವರ್ಗಳು ಹಾಕಿ, ಪ್ಲ್ಯಾಂಟ್ಸ್ ಕವರ್ಸ್ ಬರುತ್ತೆ, ಕವರ್ ಹಾಕಿಟ್ಟಿದ್ದೀವಿ ಹಾಳಾಗಬಾರ್ದು ಅಂಥೇಳಿ. ಸ್ವಲ್ಪ ರೂಟ್ಸ್ ಆದರೂ ಚೆನ್ನಾಗಿರಲಿ ಅಂಥೇಳಿ ಅದಕ್ಕೆ ಕವರ್ ಹಾಕಿಟ್ಟಿದ್ದೀವಿ. ಒಂದು ಸ್ವಲ್ಪ ಬೆಚ್ಚಗಿರಲಿ ರೂಟ್ಸ್ಗಳಿಗೆ ಅಂತ. ಗಿಡಗಳಿಗೆ ಹಾಕೋಕ್ಕೆ ಕವರ್ಗಳು ಬರುತ್ತೆ, ಸ್ವಲ್ಪ ಬೆಚ್ಚಗಿರಲಿ ಅಂತ ಹಾಕಿಟ್ಟಿದ್ದೀವಿ, ಹಾಳಾಗಬಾರ್ದು ಅಂಥೇಳಿ. ಇದಿಷ್ಟು ಬ್ಯಾಕ್ ಯಾರ್ಡು ಫುಲ್ ಐಸ್ ಆಗಿರುತ್ತೆ. ಒಂದು ಸ್ವಲ್ಪ ಸಾಯಂಕಾಲದಷ್ಟೊತ್ತಿಗೆ ತುಂಬ ಐಸ್ ಬಂದು ಸ್ನೋಫಾಲ್ ಆಗಿರುತ್ತೆ. ನನ್ನ ವಿಲಾಗ್ನ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ, ಹೇಗೆ ಅನಿಸಿದ್ದು ನಿಮಗೆ ಈ ವಿಡಿಯೋ ಅಂತೇಳಿ ಕಮೆಂಟ್ ಮುಖಾಂತರ ತಿಳಿಸಿ. ನೀವು ತಿಳಿಸೋದ್ರಿಂದ ನಾನು ಮತ್ತೆ ಬೇರೆ ವಿಲಾಗ್ಸ್ನ ನಾನು ಹೇಗೆ ಮಾಡ್ಬೋದು ಏನು ಅಂತ ನನಗೆ ಅನುಕೂಲ ಆಗುತ್ತೆ, ಯಾವ ರೀತಿ ಮಾಡಬೇಕು ಅಂತ, ನಿಮ್ಗೆ ಏನು ಕಂಟೆಂಟು ಅಂತೇಳಿ. ನೋಡಿ, ನನ್ನ ದೊಡ್ಡ ಮಗ ಹೊರಗಡೆ ಬಂದಿದ್ದಾನೆ ಆಟ ಆಡೋಣ ಅಂತೇಳಿ ಸ್ನೋವಲ್ಲಿ. ಅವನು ಡ್ರ್ಯಾಗನ್ ಮಾಡಿ ಹೊರಗಡೆ ಆಟ ಆಡ್ತಾ ಇದ್ದಾನೆ ದೊಡ್ಡವನು. ಮಕ್ಕಳಿಗಿದೆ ಖುಷಿ, ಸ್ನೋಫಾಲ್ ಅಂದ್ರೇ ಖುಷಿ, ವಿಂಟರ್ ಅಂದ್ರೇ ಆಟ ಆಡೋಕ್ಕೆಲ್ಲ. ಮಕ್ಕಳಿಗೆ ಎಷ್ಟೇ ಬೇಡ ಅಂತಂದ್ರೂ ಕೇಳಲ್ಲ, ಈ ಸ್ನೋಫಾಲಲ್ಲೇ ಆಟ ಆಡ್ತಾರೆ. ಪ್ಲೀಸ್ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.